ಮಧ್ಯರಾತ್ರಿ 1:30 ವೇಳೆಗೆ ಕೋಲ್ಕತ್ತಾಗೆ ಬಂದಿಳಿದ್ರು ಮೆಸ್ಸಿ. ಡಿಸೆಂಬರ್ 15ರವರೆಗೂ ಭಾರತದಲ್ಲೇ ಇರಲಿದ್ದಾರೆ. ಶನಿವಾರ ಹೈದರಾಬಾದ್ಗೆ ಇವತ್ತು ಬಂದರು. ಅಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಯಿತು, ಗಲಾಟೆಗಳಾಯಿತು, ಅದೆಲ್ಲವೂ ಕೂಡ ಬೇರೆ ವಿಚಾರ. ಈ ವೇಳೆ ದಿ ಗೋಟ್ ಇಂಡಿಯಾ ಟೂರ್ನ ಸಂಘಟಕರು ಅರ್ಜೆಂಟೀನಾದ ಐಕಾನ್ನೊಂದಿಗೆ ಒಂದು ಛಾಯಾಚಿತ್ರಕ್ಕೆ, ಒಂದು ಫೋಟೋಗೆ, ಅಂದರೆ ಹೈದರಾಬಾದಿಗೆ ಅವರು ವಿಸಿಟ್ ಕೊಟ್ಟಂತಹ ಸಂದರ್ಭದಲ್ಲಿ 9,95,000 ರೂಪಾಯಿ GST ಎಲ್ಲ ಸೇರಿ ಅದು 10 ಲಕ್ಷ ರೂಪಾಯಿ ಟೋಟಲ್ ಆಗೋದು. ಇದು 100 ಮಂದಿಗಷ್ಟೇ ಅದನ್ನು ಬುಕ್ ಮಾಡ್ಕೊಳ್ಬೇಕು, ಟಿಕೆಟ್ ಖರೀದಿ ಮಾಡ್ಕೊಳ್ಬೇಕು. 100 ಮಂದಿಗಷ್ಟೇ ಮೆಸೇಜ್ ಜೊತೆಗೆ ಈ ರೀತಿಯಾಗಿ ದುಡ್ಡು ಕೊಟ್ಟು ಫೋಟೋ ತೆಗೆಸಿಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಟಿಕೆಟ್ಗಳನ್ನು ಡಿಸ್ಟ್ರಿಕ್ಟ್ ಆ್ಯಪ್ನಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಸೊ ಇದೆಲ್ಲವೂ ಕೂಡ ಈ ರೀತಿಯಾಗಿ ಸ್ಟ್ರಕ್ಚರ್ ಆಗಿರೋದು, ಮೆಸೇಜ್ ಜೊತೆಗೆ ಫೋಟೋ ತೆಗೆದುಕೊಳ್ಬೇಕು ಅನ್ನುವಂತಹ ಅಭಿಮಾನಿಗಳಿಗೆ. ಮತ್ತೊಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಅಭಿಮಾನವನ್ನು ದುಡ್ಡಲ್ಲಿ ಅಳೆಯೋ ಕಾಲ ಬಂತ ಅಂತ ಕೆಲವರಿಗೆ ಅನ್ನಿಸಬಹುದು. ಈ ವಿಡಿಯೋ ನೋಡ್ತಾ ಇರುವಂಥವ್ರಿಗೂ ಕೂಡ ಕೆಲವರಿಗೆ ಅನ್ನಿಸಿರಬಹುದು ಕೂಡ. ಆದರೆ ಈ ಒಂದು ವಿಷಯವನ್ನು ನೀವು ಯಾವ ರೀತಿಯಾಗಿ ನೋಡ್ತೀರಿ ಅನ್ನೋದು ನಿಮಗೆ ಬಿಟ್ಟಂಥ ವಿಚಾರ. ನೀವೇ ಯೋಚನೆ ಮಾಡಿ.